ನನ್ನ ಹೆಸರು ಮಂಜುಳಾ ಎಚ್ ಪೂಜಾರ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡಗೋಡು. ಇಂದಿನ ಈ ಸೆಷನ್ದಲ್ಲಿ ನಾನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ಆಯೋಗದ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ಕುರಿತಂತೆ ಹೇಳಲು ಇಷ್ಟಪಡುತ್ತೇನೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ and International Finance Corporation. So first one is International Labour Organization. It was created in April 1919 as a part of the League of Nations. In 1946, it became the first specialized agency of the United Nations. The main task of the organization is to improve the living and working conditions of the workers throughout the world. ರಾಷ್ಟ್ರ ಸಂಘದ ಸಹಾಯಕ ಸಂಸ್ಥೆಯಾಗಿ 1919ರಲ್ಲಿ ರೂಪುಗೊಂಡ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು 1946ರಲ್ಲಿ ವಿಶ್ವಸಂಸ್ಥೆಯ ಪ್ರಥಮ ವಿಶೇಷ ಅಂಗಸಂಸ್ಥೆಯಾಯಿತು. ಇದರ ಮುಖ್ಯ ಉದ್ದೇಶ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ಹಾಗೂ ಅವರ ಆರ್ಥಿಕ ಜೀವನ ಮಟ್ಟವನ್ನು ಉತ್ತಮಪಡಿಸುವುದಾಗಿದೆ. ಹೀಗೆ ಕಾರ್ಮಿಕರ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ದೃಢಗೊಳಿಸುವಂಥ ಒಂದು ಜವಾಬ್ದಾರಿಯನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ವಹಿಸಿಕೊಂಡಿರುತ್ತದೆ. ILO has 3 organs. The first one is International Labour Conference, the governing body, and the International Labour Office. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ 3 ಪ್ರಧಾನ ಅಂಗಗಳಲ್ಲಿ 2 represent the government, 1 from workers and 1 from employees. The Labour Conference lays down the minimum international standard of working and living conditions of the workers. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಪ್ರಮುಖವಾದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನವನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಾಮಾನ್ಯ ಸಮ್ಮೇಳನ ಎಂದು ಕರೆಯಲಾಗಿದೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು 4 ಪ್ರತಿನಿಧಿಗಳನ್ನು ಕಾರ್ಮಿಕ ಸಮ್ಮೇಳನಕ್ಕೆ ಕಳುಹಿಸುತ್ತದೆ. ಇವರಲ್ಲಿ ಒಬ್ಬರು ಸರ್ಕಾರದ ಪ್ರತಿನಿಧಿಗಳಾಗಿದ್ದರೆ, ಒಬ್ಬರು ಕಾರ್ಮಿಕರನ್ನು ಹಾಗೂ ಇನ್ನೊಬ್ಬರು ಮಾಲೀಕರನ್ನು ಪ್ರತಿನಿಧಿಸುವರು. ಈ ಸಾಮಾನ್ಯ ಸಮ್ಮೇಳನವು ಕಾರ್ಮಿಕರ ಕೆಲಸದ ಸ್ಥಿತಿಗತಿಗಳು ಹಾಗೂ ಜೀವನ ಮಟ್ಟದ ಸ್ಥಿತಿಗತಿಗಳಿಗೆ ಸಂಬಂಧಿಸಿದಂತೆ ತನ್ನ ಧೋರಣೆಗಳನ್ನು ರೂಪಿಸುತ್ತದೆ. ಹಾಗೆಯೇ ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಮುಂಗಡ ಪತ್ರವನ್ನು ಕೂಡ ಅನುಮೋದಿಸುತ್ತದೆ ಹಾಗೂ ಆಡಳಿತಾತ್ಮಕ ಮಂಡಳಿಯ ಸದಸ್ಯರನ್ನು ನೇಮಕ ಮಾಡುತ್ತದೆ. ಎರಡನೆಯದು ಗವರ್ನಿಂಗ್ ಬಾಡಿ. ಇಟ್ ಈಸ್ ಕನ್ಸಿಸ್ಟೆಡ್ 56 ಮೆಂಬರ್ಸ್. 28 ರಿಪ್ರೆಸೆಂಟ್ಸ್ ದಿ ಗವರ್ಮೆಂಟ್, 14 ರಿಪ್ರೆಸೆಂಟ್ಸ್ ದಿ ಎಂಪ್ಲಾಯೀಸ್ and 14 represents the workers. It elects chairman and vice chairman for 1 year from among its members. It appoints director general and he exercises general supervision over the working of the International Labour Office. It drafts the budget proposals and decides the general policy of the organization. ಆಡಳಿತಾತ್ಮಕ ಮಂಡಳಿಯು 56 ಪ್ರತಿನಿಧಿಗಳನ್ನು ಹೊಂದಿದ್ದು, ಅವರಲ್ಲಿ 28 ಜನ ಸದಸ್ಯರು ಸರ್ಕಾರವನ್ನು ಪ್ರತಿನಿಧಿಸುವರು ಹಾಗೂ 14 ಸದಸ್ಯರು ಕಾರ್ಮಿಕರನ್ನು ಹಾಗೂ 14 ಸದಸ್ಯರು ಮಾಲೀಕರನ್ನು ಪ್ರತಿನಿಧಿಸುವರು. ಈ ಮಂಡಳಿಯು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ ಹಾಗೂ ಇವರ ಅಧಿಕಾರಾವಧಿಯು 1 ವರ್ಷದ್ದಾಗಿರುತ್ತದೆ. ಅಲ್ಲದೆ ಈ ಮಂಡಳಿಯು ಸಾಮಾನ್ಯ ನಿರ್ದೇಶಕರನ್ನು ಕೂಡ ಆಯ್ಕೆ ಮಾಡುತ್ತದೆ. ಇಬ್ಬರು ಅಂತಾರಾಷ್ಟ್ರೀಯ ಕಾರ್ಮಿಕ ಕಾರ್ಯಾಲಯದ ಆಡಳಿತವನ್ನು ನೋಡಿಕೊಳ್ಳುವವರಾಗಿದ್ದಾರೆ. ಈ ಮಂಡಳಿಯ ಸಂಘಟನೆಯು ಮುಂಗಡ ಪತ್ರವನ್ನು ರಚಿಸುವಂತಹ ಹಾಗೂ ಸಂಘಟನೆಯ ಸಾಮಾನ್ಯ ಧೋರಣೆಯನ್ನು ರೂಪಿಸುವಂಥ ಒಂದು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಫಂಕ್ಷನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇಟ್ ಟ್ರೈಸ್ ಟು ರೇಸ್ ದ ಸ್ಟ್ಯಾಂಡರ್ಡ್ ಆಫ್ ವರ್ಕರ್ಸ್ ಬೈ ಸೆಟ್ಟಿಂಗ್ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಥ್ರೂ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. ಇನ್ 1962, the Labour Conference adopted a convention reducing the working hours to 48 hours a week. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕಾರ್ಯಗಳಲ್ಲಿ ಪ್ರಮುಖವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ ಜೀವನ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಹಾಗೆಯೇ 1962ರಲ್ಲಿ ಕಾರ್ಮಿಕ ಸಮ್ಮೇಳನವು ಕಾರ್ಮಿಕರ ಕೆಲಸದ ಅವಧಿಯನ್ನು ವಾರಕ್ಕೆ 48 ಗಂಟೆಗಳೆಂದು ನಿಗದಿಪಡಿಸಿತು. ನೆಕ್ಸ್ಟ್, ಇಟ್ ಪ್ರಿವೆಂಟ್ಸ್ ಅನ್ಎಂಪ್ಲಾಯ್ಮೆಂಟ್. ಇಟ್ ಲಾಂಚ್ಡ್ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇನ್ ದ ಇಯರ್ 1969 and it provides jobs for the world's rapidly expanding population. It tries to improve the working conditions of the merchant sailors. ಈ ಸಂಘಟನೆಯ ಜಾಗತಿಕ ಉದ್ಯೋಗ ಕಾರ್ಯಕ್ರಮವನ್ನು ಸಂಘಟಿಸುವುದರ ಮೂಲಕ ಹಾಗೂ 1969ರಲ್ಲಿ ಜಗತ್ತಿನ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಕಾರ್ಯಕ್ಕೆ ಮುಂದಾಗಿದೆ. ನೆಕ್ಸ್ಟ್,
It encourages the employees as well as employers to form their own associations. ಇದು ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಅವರದೇ ಆದಂತಹ ಸಂಘಗಳನ್ನು ರಚಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. It pays a special attention to the problems of women and children. So here the children and women they are given a special attention. ಇಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಹಾಗೂ ಕಾಳಜಿಯನ್ನು ನೀಡುವಂಥ ಒಂದು ಜವಾಬ್ದಾರಿಯನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ವಹಿಸಿಕೊಂಡಿರುತ್ತದೆ. It has placed a ban on employment of women at night and it has a prohibited employment of children who are below 15 years. ಇದು 15 ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉದ್ಯೋಗ ಅವಕಾಶಗಳನ್ನ ಮಾಡುವಂಥ ಒಂದು ಅವಕಾಶವನ್ನು ಕಡೆಗಣಿಸುತ್ತದೆ. ಹಾಗೆಯೇ ಮಹಿಳೆಯರು ರಾತ್ರಿಯ ವೇಳೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಇದು ತೆಗೆದುಹಾಕಿದೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ರಚನೆ ಹಾಗೂ ಕೆಲವು ಉದ್ದೇಶಗಳನ್ನು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. It was established as an affiliate of the World Bank to assist the economic development of less developed member countries. It provides and promotes private economic growth in these countries through mobilization of domestic and foreign capital. The membership of the corporation is open to all the government members of the IBRD. ಅಂತಾರಾಷ್ಟ್ರೀಯ ಹಣಕಾಸು ಆಯೋಗವನ್ನು ಸ್ಥಾಪಿಸಲು ಪ್ರಮುಖ ಕಾರಣವೆಂದರೆ ಅಭಿವೃದ್ಧಿ ಹೊಂದದ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುವುದಾಗಿದೆ. ಹಾಗೂ ಇದರ ಮತ್ತೊಂದು ವಿಶೇಷತೆ ಎಂದರೆ IBRDಯ ಎಲ್ಲ ಸರ್ಕಾರಿ ನೌಕರರಿಗೆ ಈ ಜಾಗತಿಕ ಸಂಘಟನೆಯ ಸದಸ್ಯರಾಗಲು ಅವಕಾಶವನ್ನು ನೀಡಲಾಗಿದೆ. Objectives of the International Finance Corporation. It will give assistance in financing private enterprise which could contribute to the development by making investments without guarantee of repayment by the members' government concerned. ಅಂತಾರಾಷ್ಟ್ರೀಯ ಹಣಕಾಸು ಆಯೋಗದ ಪ್ರಮುಖ ಉದ್ದೇಶಗಳೇನೆಂದರೆ ಈ ಆಯೋಗವು ಖಾಸಗಿ ಉದ್ದಿಮೆಗಳಿಗೆ ಹಣಕಾಸಿನ ನೆರವನ್ನು ನೀಡುತ್ತದೆ. ಹೀಗಾಗಿ ಹಣಕಾಸು ಆಯೋಗವು ಆರ್ಥಿಕ ಅಭಿವೃದ್ಧಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ರಾಷ್ಟ್ರಗಳೊಂದಿಗೆ ಕೈ ಜೋಡಿಸುತ್ತದೆ. ಯಾವ ಖಾಸಗಿ ಉದ್ದಿಮೆಗಳು ಸದಸ್ಯ ರಾಷ್ಟ್ರಗಳಲ್ಲಿ ಹಣಕಾಸನ್ನು ವಿನಿಯೋಗಿಸಿ ಆ ರಾಷ್ಟ್ರಗಳ ಆರ್ಥಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯುವಂತೆ ಮಾಡುತ್ತವೆಯೋ ಅಂತಹ ಖಾಸಗಿ ಉದ್ದಿಮೆಗಳಿಗೆ ಹಣಕಾಸಿನ ನೆರವನ್ನು ನೀಡುವಂತಹ ಉದ್ದೇಶವನ್ನು ಅಂತಾರಾಷ್ಟ್ರೀಯ ಹಣಕಾಸು ಆಯೋಗ ಹೊಂದಿದೆ. ನೆಕ್ಸ್ಟ್, ದ ಕಂಪೋಸಿಷನ್ ಆಫ್ International Finance Corporation. It is consisted of Board of Governors, Board of Directors and the Chairman. ಅಂತಾರಾಷ್ಟ್ರೀಯ ಹಣಕಾಸು ಆಯೋಗವು ಆಡಳಿತ ವರ್ಗದ ಮಂಡಳಿ, ನಿರ್ದೇಶಕರ ಮಂಡಳಿ ಹಾಗೂ ಅಧ್ಯಕ್ಷರನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇದಾಗಿ ಬೋರ್ಡ್ ಆಫ್ ಗವರ್ನರ್ಸ್. It is consisted out all the powers of IFC and it is consisted governors and it is also alternate of the World Bank which represents countries which are also members of International Finance Corporation. ಆಡಳಿತ ವರ್ಗದ ಮಂಡಳಿಯು ಅಂತಾರಾಷ್ಟ್ರೀಯ ಹಣಕಾಸು ಆಯೋಗದ ಎಲ್ಲ ಆಡಳಿತಾತ್ಮಕ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಈ ಆಯೋಗದ ಅಧಿಕಾರ ಕಾರ್ಯವು ಜಾಗತಿಕ ಬ್ಯಾಂಕಿನ ಶೈಲಿಯಿದೆ ಎಂದು ಹೇಳಬಹುದು. ಹಾಗೂ ಜಾಗತಿಕ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳೇ ಅಂತಾರಾಷ್ಟ್ರೀಯ ಹಣಕಾಸು ಆಯೋಗದ ಸದಸ್ಯ ರಾಷ್ಟ್ರಗಳಾಗಿವೆ ಎಂಬುದನ್ನು ನಾವು ನೋಡುತ್ತೇವೆ. ನೆಕ್ಸ್ಟ್, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಟ್ ಈಸ್ ಕನ್ಸಿಸ್ಟೆಡ್ ಆಫ್ ಎಕ್ಸ್ ಅಫಿಷಿಯೋ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ who represents the countries which are also member of International Finance Corporations. The board of directors supervise the general operations of International Finance Corporation. ಈ ಆಯೋಗವು ನಿರ್ದೇಶಕರ ಮಂಡಳಿಯನ್ನು ಹೊಂದಿದ್ದು ಇದರಲ್ಲಿ ಜಾಗತಿಕ ಬ್ಯಾಂಕಿನ ಕಾರ್ಯಕಾರಿ ನಿರ್ದೇಶಕರನ್ನು ನಾವು ಕಾಣುತ್ತೇವೆ. ಹಾಗೆಯೇ ಇವರು ಅಂತಾರಾಷ್ಟ್ರೀಯ ಹಣಕಾಸು ಆಯೋಗವು ಪ್ರತಿನಿಧಿಸುವ ಸದಸ್ಯ ರಾಷ್ಟ್ರಗಳನ್ನು ಪ್ರತಿನಿಧಿಸುವರು. ಕಾರ್ಯಕಾರಿ ನಿರ್ದೇಶಕರು ಹಣಕಾಸು ಆಯೋಗದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ನೆಕ್ಸ್ಟ್, ಚೇರ್ಮನ್ ಆಫ್ ದ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ದ ಪ್ರೆಸಿಡೆಂಟ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಈಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಇಲ್ಲಿ ಜಾಗತಿಕ ಬ್ಯಾಂಕಿನ ಎಕ್ಸ್ ಅಫಿಷಿಯೋ ಚೇರ್ಮನ್ ಇವರು
ಅಂತಾರಾಷ್ಟ್ರೀಯ ಹಣಕಾಸು ಆಯೋಗದ ನಿರ್ದೇಶಕ ಮಂಡಳಿಯ ಅಧ್ಯಕ್ಷರಾಗಿರುವರು. ಹೀಗೆ ಅಂತಾರಾಷ್ಟ್ರೀಯ ಹಣಕಾಸು ಆಯೋಗವು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಿ ಆ ರಾಷ್ಟ್ರಗಳ ಜೀವನ ಮಟ್ಟವನ್ನು ಸುಧಾರಿಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ಈ ಎಲ್ಲ ಅಂಶಗಳೊಂದಿಗೆ ನನ್ನ ವಿಷಯ ಸಂಬಂಧಿತ ವಿಚಾರಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.